ನಮಸ್ಕಾರ ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಜ್ಞರು. ನಮಸ್ಕಾರ ಗುರುಗಳೇ. ಕೆಲವೊಂದು ಮುಖ್ಯ ವಿಚಾರಗಳನ್ನ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೂಡ ನೀಡ್ತಾರೆ. ಗುರುಗಳೇ, ಈಗ ತುಂಬ ಜನ ನಮಗೆ ಕಾಲ್ ಮಾಡ್ತಿರ್ತಾರೆ, ಅಂದರೆ ನೆಗೆಟಿವ್ ಎನರ್ಜಿ ಬಗ್ಗೆ ಕೇಳ್ತಾ ಇರ್ತಾರೆ. ಇವಾಗ ಯಾರೋ ಅವ್ರ ಮನೆಗೆ ಬರೋದಿರಲಿ ಅಥವಾ ಇವರೇ ಎಲ್ಲಾದರೂ ಹೋಗಿ ಬನ್ನೋದಿರಲಿ, ಜನಗಳು ಕೇಳ್ತಾನೆ ಇರ್ತಾರೆ ಪ್ರಶ್ನೆಗಳು. ನಮ್ಮಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇದೆ, ಎಲ್ಲೋ ಸೇರ್ಕೊಂಡಿದೆ, ಏನೋ ಮನೆಗೆ ಯಾರೋ ನೆಂಟರು ಬಂದು ಹೋಗಿದ ಮೇಲೆ ಅಥವಾ ಸ್ಟಾರ್ಟ್ ಆಗಿರ್ಬೋದು ಸಮಸ್ಯೆಗಳು, ಅಥವಾ ಎಲ್ಲೋ ಇವರೇ ಹೋಗಿ ಹೊರಗಡೆ ಓಡಾಡ್ಕೊಂಡು ಬಂದಾಗ ಏನೋ ತುಳಿದು ಬಂದಿರೋವಂಥದ್ದು, ಈ ಥರ ಸಮಸ್ಯೆಗಳು ಇರುತ್ತೆ ಗುರುಗಳು. ಅದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಅದ್ರ ಬಗ್ಗೆ ನಿಮಗೆ ಪರಿಹಾರ ಅಂತಕ್ಕಂಥದ್ದು ಬೇಕು ಅಲ್ವಾ? ನೋಡಿ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಹಳ ಸರಳವಾಗಿ ಜನರೇ ಮಾಡ್ಕೊಳ್ಳೋಂಥ ಪರಿಹಾರಗಳು ಬೇಕಾದಷ್ಟಿದೆ. ಅದನ್ನು ನಾವು ಸರಳವಾಗಿ ತಂತ್ರಸಾರ ಅನ್ನೋಂಥ ಗ್ರಂಥದಲ್ಲಿ ಇವೆಲ್ಲ ಪರಿಹಾರಗಳು ಸಿಕ್ಬಿಡುತ್ತೆ. ನೋಡಿ, ಎಷ್ಟೋ ಜನ ಇದಕ್ಕೆ ಸಾವಿರಾರು ರೂಪಾಯಿಗಳು ಖರ್ಚು ಮಾಡ್ತಾರೆ, ಅಥವಾ ಎಲ್ಲೆಲ್ಲೋ ಹೋಗಿ ಪರಿಹಾರ ಸಿಗದೆ ಒದ್ದಾಡ್ತಾ ಇರ್ತಾರೆ. ಇದು ಹೆಂಗಾಗತ್ತಪ್ಪ ಅಂತ ಹೇಳಿದ್ರೆ, ಈಗ ಮನೆ ಮಕ್ಕಳೇನೆ ಆಚೆ ಎಲ್ಲೋ ತಿರುಗಾಡೋಕ್ಕೆ ಅಂತ ಹೋಗಿರ್ತಾರೆ, ಗೊತ್ತಿಲ್ಲದೇನೆ ಬೀದಿಲಿ ಬಿದ್ದಿರ್ತಕ್ಕಂಥ ಒಂದು ಲಿಂಬೆಹಣ್ಣು ಅಥವಾ ಏನೋ ಒಂದು ವಸ್ತುವನ್ನು, ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ವಸ್ತುವನ್ನು ತಿಳ್ಕೊಂಡು ಮನೆ ಒಳಗಡೆ ಅವರು ಬಂದುಬಿಡ್ತಾರೆ. ಅಥವಾ ಮನೆಯಲ್ಲಿ ಕೆಲಸಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗಿರ್ತಕ್ಕಂಥ ಜನರೇ ಬರ್ಬೋದು, ಅಥವಾ ಯಾರೋ ನೆಂಟರು ಬರ್ಬೋದು. ನೆಂಟ್ರಿಗೆ ನಾವು ಹೇಳೋಕ್ಕಾಗತ್ತಾ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು? ನೆಂಟರು ಕೂಡ ಬರ್ಬೋದು. ಬಂದಾಗ ಏನಾಗುತ್ತೆ, ಅಲ್ಲಿ ತುಂಬ ಸಮಸ್ಯೆಗಳು ಉಂಟಾಗುತ್ತೆ. ಅದು ನೆಗೆಟಿವ್ ಎನರ್ಜಿಯಿಂದಲೇ ಉಂಟಾಗುತ್ತೆ. ಸೊ ಈ ಥರ ಉಂಟಾದಾಗ ಇದಕ್ಕೆ ಋಷಿಮುನಿಗಳು ಬೇಕಾದಷ್ಟು ಪರಿಹಾರಗಳನ್ನ ಹೇಳಿದ್ದಾರೆ. ಯಾವ ಥರ ಪರಿಹಾರಗಳು ಅಂತ ಹೇಳಿದ್ರೆ, ವಿಶೇಷವಾಗಿ ಇಲ್ಲಿ ತಾಂತ್ರಿಕ ವಿಧಾನದಲ್ಲಿ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ ಹೇಳ್ತೀನಿ ಇವತ್ತು ನಿಮಗೆ. ಈಗ ನೋಡಿ, ನಮಗೆ ಈ ಥರದ್ದೇನೋ ಒಂದು ಸಮಸ್ಯೆ ಇದೆ ಮನೆಯಲ್ಲಿ ಅಂತ ಹೇಳಿದ್ರೆ, ನಾವೇ ಅದನ್ನು ಬಗೆಹರಿಸ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ನಮಗೆ 9 ಥರದ ನೀರು ಬೇಕು. 9 ಥರದ ನೀರು ಅಂತ ಹೇಳಿದ್ರೆ, 9 ವಿಶೇಷವಾಗಿರ್ತಕ್ಕಂಥ ನದಿಗಳ ನೀರು ಇದ್ದರೂ ಪರವಾಗಿಲ್ಲ, ಅಥವಾ 9 ಸಮುದ್ರಗಳ ನೀರು ಪರವಾಗಿಲ್ಲ, ಅಥವಾ 9 ದೇವಸ್ಥಾನಗಳ ತೀರ್ಥ ಏನು ಕೊಡ್ತಾರೆ ಆ ತೀರ್ಥನೂ ಪರವಾಗಿಲ್ಲ. ಇಲ್ಲ ಗುರುಗಳೇ, ನಮ್ಗೆ ಯಾವುದು ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ, 9 ರಸ್ತೆಗಳಲ್ಲಿ, ಅಂದರೆ ಈ ರಸ್ತೆಯಲ್ಲಿ ಒಂದು ಯಾವುದಾದ್ರು ಒಂದು ನಲ್ಲಿ ಇದೆ, ಆ ನಲ್ಲಿಂದ ಬರುವಂಥ ನೀರು, ಪಕ್ಕದ ರೋಡಲ್ಲಿ ಇರ್ತಕ್ಕಂಥ ನೀರು, ಅದ್ರ ಪಕ್ಕದ ಆ ಥರ 9 ರಸ್ತೆಯಲ್ಲಿ ಇರ್ತಕ್ಕಂಥ ನೀರು, ಈ 9 ಬಗೆಯ ನೀರನ್ನು ತಂದು ಮನೆಯಲ್ಲಿ ವಿಶೇಷವಾಗಿ ಅದನ್ನು ಒಂದು ತಾಮ್ರದ ಚಂಬದೆ ಹಾಕಬೇಕು. 9 ಬಗೆಯ ನೀರು ಅಥವಾ ತೀರ್ಥ, 9 ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಂದು ಒಂದು ಪಾತ್ರೆಯಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಏನು ಮಾಡಬೇಕಂತ ಹೇಳಿದ್ರೆ, ಅದಕ್ಕೆ ವಿಶೇಷವಾಗಿ ಒಂದು ಮಾವಿನ ಸೊಪ್ಪು ಹಾಕಿ, ಒಂದು ತೆಂಗಿನಕಾಯಿ ಇಟ್ಟು, ಒಂದು ಮೇಲ್ಗಡೆ ಒಂದು ಬ್ಲೌಸ್ ಪೀಸು, ಅದು ಕೂಡ ಕೆಂಪು ವಸ್ತ್ರ, ನಾವೇನು ವಸ್ತ್ರ ಹಾಕಿದ್ದೀವಿ ಆ ಥರದ ಒಂದು ಬ್ಲೌಸ್ ಪೀಸನ್ನು ಹಾಕಿಬಿಟ್ಟು, ಅದು ವಿಶೇಷವಾಗಿ ಅದನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಉತ್ತರ ದಿಕ್ಕಿನಲ್ಲಿಟ್ಟು ಅದಕ್ಕೆ ನಾವು ವಿಶೇಷವಾಗಿರ್ತಕ್ಕಂಥ ವಾಸ್ತು ಪೂಜೆ ಅಂತಕ್ಕಂಥ ಪೂಜೆನ ಮಾಡಬೇಕು. ವಾಸ್ತು ಪುರುಷಾಯ ವಿದ್ಮಹೆ ಗ್ರಹ ರಕ್ಷಕಾಯ ಧೀಮಹೆ ತನ್ನೋ ವಾಸ್ತು ಪ್ರಚೋದಯಾತ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ವಾಸ್ತು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಈ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಹೊರಗಡೆ ಬಂದಾಗ ಎಲ್ಲ ಮೂಲೆಗಳು ಬಂಧನ ಆಗುತ್ತೆ. ಆವಾಗ ಮನುಷ್ಯನಿಗೆ ಸಹಜವಾಗಿ ಏನೇನೋ ಕಷ್ಟಗಳು ಪ್ರಾರಂಭ ಆಗುತ್ತೆ. ಸೊ ಕಷ್ಟಗಳು ಪ್ರಾರಂಭ ಆದಾಗ ಏನಾಗುತ್ತೆ, ಮನುಷ್ಯನಿಗೆ ಏನಪ್ಪ ಇದು ಇಷ್ಟೊಂದು ಕಷ್ಟ ಇದೆ ಅಂತ ಎಲ್ಲೋ ಒಂದು ಕೇಳಕ್ಕೆ ಹೋಗ್ತಾನೆ. ಆವಾಗ ಕೇಳಕ್ಕೆ ಹೋದಾಗ ಕೆಲವು ನಮ್ಮಲ್ಲಿ ಬರೋರು ಕೇಳ್ತಾರೆ. ಆವಾಗ ಪ್ರಶ್ನೆಗಳು ಹಾಕಿದಾಗ ಮನೆಯಲ್ಲೇ ಸಮಸ್ಯೆ ಇದೆ ಅಂತಕ್ಕಂಥದ್ದು ಬರುತ್ತೆ. ಈ ಥರ ಸಮಸ್ಯೆಗಳಿದ್ದಾಗ ಏನು ಮಾಡೋದು, ಈ ಥರದೊಂದು ಸುಲಭವಾಗಿರ್ತಕ್ಕಂಥ ಪರಿಹಾರ. ಈ ಒಂದು ಕಲಶವನ್ನು ಸ್ಥಾಪನೆ ಮಾಡಿ ಅದಕ್ಕೆ ವಾಸ್ತು ಪುರುಷ ಅಂತ ಹೇಳಿ ಅದಕ್ಕೆ ಹೂವನ್ನು ಹಾಕಿ, ಅಕ್ಷತೆಯನ್ನು, ಅಷ್ಟವನ್ನು, ಕುಂಕುಮವನ್ನು ಎಲ್ಲ ಪೂಜೆ ಮಾಡಿ, ವಿಶೇಷವಾಗಿ ಅದಕ್ಕೆ ನೈವೇದ್ಯ ಕೊಟ್ಟು 11 ಸಲ ಓಂ ನಮೋ ವಾಸ್ತುಪುರುಷಾಯ ನಮೋ ನಮಃ, ಓಂ ನಮೋ ವಾಸ್ತುಪುರುಷಾಯ ನಮೋ ನಮಃ, ಓಂ ನಮೋ ವಾಸ್ತುಪುರುಷಾಯ ನಮೋ ನಮಃ, ಈ ಥರ 11 ಸಲ ಮಂತ್ರವನ್ನು ಹೇಳಬೇಕು. ಮತ್ತು ಶಿವಪಂಚಾಕ್ಷರ ಹೇಳಬೇಕು 108 ಸಲ. ಓಂ ನಮಃ ಶಿವಾಯ ಶಿವಾಯ ನಮಃ, ಓಂ ನಮಃ ಶಿವಾಯ ಶಿವಾಯ ನಮಃ ಅಂತೇಳಿ 108 ಸಲ ಮಂತ್ರವನ್ನು ಹೇಳಬೇಕು. 108 ಸಲ ಹೇಳಾದಮೇಲೆ ತಾವು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಹೂವು ಅಕ್ಷತೆನ ಆ ಕಲಶದ ಮೇಲೆ ಹಾಕಿ, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಮಾಡಿ, ಒಂದು ಸಣ್ಣದಾಗಿರ್ತಕ್ಕಂಥ ನೈವೇದ್ಯವನ್ನು ಮಾಡಿ, ಇದನ್ನು ಈ ಕಲಶವನ್ನು ವಿಸರ್ಜನೆ ಮಾಡಿ, ಅದನ್ನು ತೆಂಗಿನಕಾಯಿನ ತೆಗೆದು ಅದರಲ್ಲಿರ್ತಕ್ಕಂಥ ನೀರನ್ನು ಪ್ರತಿ ಮನೆಯ ಮೂಲೆಗೂ ಅದನ್ನು ಚಿಮುಕಿಸ್ಬೇಕು. ಮತ್ತು ಯಜಮಾನ ಎಲ್ಲ ಮನೇಲಿರ್ತಕ್ಕಂಥವರೆಲ್ಲ ಸ್ನಾನ ಮಾಡಬೇಕು. ಇದು ಯಾವತ್ತು ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟು. ಯಾವತ್ತೋ ಮಾಡಿದ್ರೆ ಆಗಲ್ಲ. ಇದಕ್ಕೊಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ದಿನ ಇದೆ.
ಅದು ಯಾವತ್ತು ಅಂತ ಹೇಳಿದ್ರೆ ಹುಣ್ಣಿಮೆಯ ದಿನ ಸಾಯಂಕಾಲದ ಸಮಯದಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುವಂಥದ್ದು. ಯಾಕೆ ದಿನ ಮಾತ್ರ ಮಾಡಬೇಕಾ? ಹೌದು ನೋಡಿ, ಯಾಕೆ ಹುಣ್ಣಿಮೆ ದಿನವೇ ಮಾಡಬೇಕು ಅಂತ ಹೇಳಿದ್ರೆ ಆ ಹುಣ್ಣಿಮೆ ಅಂತಕ್ಕಂಥದ್ದು ಪೂರ್ಣವಾಗಿರ್ತಕ್ಕಂಥ ತಿಥಿಯಾಗಿರುತ್ತೆ. ಪೂರ್ಣ ಚಂದ್ರ ಇರ್ತಾನೆ, ಮತ್ತು ನಾರಾಯಣನ ವಿಶೇಷವಾಗಿರ್ತಕ್ಕಂಥ ಕೃಪೆ ಇರೋದ್ರಿಂದ ವಾಸ್ತು ಪುರುಷ ಆ ಹುಣ್ಣಿಮೆ ದಿನ ಪೂರ್ಣವಾಗಿ ಆ್ಯಕ್ಟಿವೇಟ್ ಆಗಿರ್ತಾನೆ. ಹಾಗಾಗಿ ಈ ಹುಣ್ಣಿಮೆ ದಿನವೇ ಈ ಕೆಲಸ ಮಾಡಿದಾಗ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ಎನರ್ಜಿಗಳಲ್ಲಿ ಇರ್ತಕ್ಕಂಥ ಬ್ಲ್ಯಾಕೇಜಸ್ ಎಲ್ಲ ಹೋಗಿ ಅಲ್ಲಿ ವಾಸ್ತು ಆ್ಯಕ್ಟಿವೇಟ್ ಆಗಿ ಮನೆಯೆಲ್ಲ ಶುದ್ಧಿ ಆಗುತ್ತೆ. ಆವಾಗ ಪಾಸಿಟಿವ್ ಎನರ್ಜಿ ಬರುತ್ತೆ. ಇದು ಈಸಿಯಾಗಿ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಪ್ರಯೋಗ. ಇದನ್ನು ಹಲವಾರು ಜನ ಟ್ರೈ ಮಾಡಿದ್ದಾರೆ, ಚೆನ್ನಾಗಿ ಅನುಕೂಲ ಆಗ್ತಾಯಿದೆ ಗುರುಗಳೇ ಅಂತ ಹೇಳಿದ್ದಾರೆ. ಒಂದು ಸಲ ಅಲ್ಲ, ಪ್ರತಿ ತಿಂಗಳು ಕೂಡ ಮಾಡ್ಬೋದು. ಆವಾಗ ಏನಾಗುತ್ತೆ, ಒಂದು ದೃಷ್ಟಿದೋಷ ಆಗಲಿ ಅಥವಾ ಮನೇಲಿರ್ತಕ್ಕಂಥ ಕೆಲವು ತೊಂದರೆಗಳಾಗಲಿ ಅವೆಲ್ಲವೂ ಈ ನೀರು ಬಿದ್ದ ತಕ್ಷಣ ಹೋಗ್ಬಿಡುತ್ತೆ. ಯಾಕಂದ್ರೆ ನಾವು ಮಂತ್ರನೂ ಹೇಳಿರ್ತೀವಿ, ಮತ್ತು ಆ 9 ನೀರಿನ ಎನರ್ಜಿ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ಒಂದು ದೇಹದಲ್ಲಿ ನಾವು ಹುಟ್ಟಿರೋದೇ ಪಂಚತತ್ವಗಳಿಂದ, ಅಗ್ನಿ, ಭೂಮಿ, ವಾಯು, ಜಲ, ಆಕಾಶ ತತ್ವಗಳಿಂದ ಹುಟ್ಟಿದ್ದೀವಿ. ಸೊ ಹಾಗಾಗಿ ಆ ಒಂದು ಪಂಚತತ್ವಗಳ ಶಕ್ತಿಯಲ್ಲಿ ಒಂದು ತತ್ವವಾಗಿರ್ತಕ್ಕಂಥ ಜಲತತ್ವ ಇದೆಯಲ್ಲ ಅದು ನಮ್ಮ ಮನೆಗೆ ತುಂಬ ಇಂಪಾರ್ಟೆಂಟ್. ಇವಾಗ ಮನೆ ಕಟ್ಟಬೇಕಾದ್ರೆ ನೀರು ಬೇಕೇ ಬೇಕು. ಸೊ ಹಾಗಾಗಿ ಆ ಜಲತತ್ವನೂ ಕೂಡ ಈ ವಾಸ್ತುವಿನಲ್ಲಿ ಇರೋದ್ರಿಂದ ಈ ನೀರನ್ನು ವಿಶೇಷವಾಗಿ ಮಂತ್ರಿಸಿ ನಾವು ಹೊಡೆದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ದೋಷಗಳು ನಿರ್ಮೂಲನ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಯಾವುದೇ ಒಂದು ಗಾಳಿ, ಭೂತ, ಪ್ರೇತ, ಪಿಶಾಚಿಗಳಿದ್ರೂ ಕೂಡ ಅದು ಓಡೋಗುತ್ತೆ. ಇದು ಸರಳವಾಗಿ ಮಾಡ್ಕೊಳ್ಳಿ ಅಂತ. ಗುರುಗಳೇ, ಈಗ ಕಳಶ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರಿ, ಅದು ಎಷ್ಟು ದಿನ ಅದುವರೆಗೆ ಮಾಡಬೇಕು, ಎಷ್ಟು ದಿನ ಪೂಜೆ ಮಾಡಬೇಕಾಗತ್ತೆ ಅದಕ್ಕೆ? ನೋಡಿ, ಇದನ್ನು ಏನು ಮಾಡಬೇಕಂದ್ರೆ ಬೆಳಗ್ಗೆ ನಾವು ಶುದ್ಧರಾಗಿ ಸ್ನಾನ ಮಾಡಿ ಹುಣ್ಣಿಮೆ ದಿವಸ ಸಂಜೆಗೆ ಪೂಜೆ ಮಾಡುವಂಥದ್ದು. ಸಂಜೆಗೆ ಪೂಜೆ ಮಾಡಿ ಅವತ್ತಿನ ದಿವಸನೇ ತೆಗಿಬೇಕು ನಾವು. ಒಂದೇ ದಿನ ಅವತ್ತೇ ರಾತ್ರಿಗೆ ತೆಗೆದು ಸಂಜೆ ಇಡೋದು, ಪೂಜೆ ಮಾಡೋದು, ರಾತ್ರಿಗೆ ತೆಗೆದು ಆ ನೀರನ್ನು ಚಿಮುಕ್ಸೋದು. ಅಲ್ಲಿಂದ ಎಲ್ಲ ಒಂದು ಈ ಒಂದು ಚಿಕ್ಕ ಚಿಕ್ಕ ಏನು ದೃಷ್ಟಿಗಳಿರುತ್ತೆ ಅಥವಾ ಈ ಥರ ಕೆಲಸಗಳು ತೊಂದರೆಗಳಿರ್ತಾವಲ್ಲ ಅವೆಲ್ಲ ಕ್ಲಿಯರ್ ಆಗುತ್ತೆ. ಗುರುಗಳೇ, ಈಗ ನೆಗೆಟಿವ್ ಎನರ್ಜಿ ಹೆಂಗಾಗಿದೆ ಅಂತ ಹೆಂಗೆ ಕಂಡುಕೊಳ್ಳೋದು? ಮನೆ ಒಳಗಡೆ ಬಂದಿದೆ ಅಥವಾ ನಮ್ಗೇನೋ ಇದೆ, ನಮ್ಮಲ್ಲಿ ಏನೋ ನೆಗೆಟಿವ್ ಎನರ್ಜಿ ಅಂತ ಹೆಂಗೆ ಕಂಡುಕೊಳ್ಳೋದು ಗುರುಗಳೇ? ನೋಡಿ, ನೆಗೆಟಿವ್ ಎನರ್ಜಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಏನೋ ಒಂಥರ ಹಿಂಸೆ ಆಗೋದು, ಗಂಡ ಹೆಂಡತಿ ಯಾವಾಗಲೂ ಜಗಳ ಮಾಡೋದು, ಮತ್ತು ಮನೆಯಲ್ಲಿ ಯಾವಾಗಲೂ ಕೂಡ ದುಡ್ಡು ನಿಲ್ಲಲ್ಲ, ಬರೀ ಕಿರಿಕಿರಿ ಇರುತ್ತೆ. ಮತ್ತು ಯಾರೋ ಏನೋ ಒಂಥರದ ಒಂದು ಶಬ್ದಗಳು ಕೇಳಿಸೋದು, ಒಂದು ಗೆಜ್ಜೆ ಶಬ್ದನೋ, ಗಂಟೆ ಶಬ್ದನೋ, ಅಥವಾ ಯಾವುದೋ ಒಂದು ಕಿರಿಕಿರಿ ಶಬ್ದಗಳು ಕೇಳಿಸುತ್ತೆ. ಅಥವಾ ಮನೆಯಲ್ಲಿ ಯಾವಾಗಲೂ ಕೂಡ ಮಕ್ಳಿಗೆ ಹುಷಾರಿರೋದಿಲ್ಲ. ಇವೆಲ್ಲ ನೆಗೆಟಿವ್ ಎನರ್ಜಿ ಇದೆ ಅನ್ನೋದಕ್ಕೆ ಸಾಕ್ಷಿ. ಈ ಥರ ಸಾಕ್ಷಿ ಸಿಕ್ಕಿದ ತಕ್ಷಣ ರೆಮಿಡಿ ಮಾಡಿಕೊಂಡಾಗ ಅವ್ರಿಗೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಾಗ ಗೊತ್ತಾಗುತ್ತೆ, ಓ ಗುರುಗಳು ಹೇಳಿದ ನಿಜ, ಈ ಥರ ಇತ್ತು, ಹಿಂಗೆ ಕ್ಲಿಯರ್ ಆಯಿತು ಅಂತ. ಈಗ ನಿಮ್ಮಲ್ಲಿ ಬಂದು ಏನೋ ಒಂದು ಪ್ರಶ್ನೆ ಹಾಕಿ ತಿಳ್ಕೊಬೋದಾ, ಈ ಥರ ಮೇಲೆ ಏನೋ ಆಗಿದೆ ಆ ಥರದ್ದು? ನೋಡಿ, ಏನಾಗುತ್ತೆ ಅಂದರೆ ಕೆಲವು ಸಮಸ್ಯೆಗಳು ಗೊತ್ತಾಗೋದಿಲ್ಲ. ಇವಾಗ ತಾಂತ್ರಿಕದಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ತಾಂತ್ರಿಕ ಆಗಿರುತ್ತೆ. ಅಂಥದ್ದೆಲ್ಲ ತಿಳ್ಕೊಂಡು ಮನೆ ಒಳಗಡೆ ಬಂದುಬಿಡ್ತಾರೆ. ಅವಾಗ ಗೊತ್ತಾಗೋದಿಲ್ಲ, ಮತ್ತು ಯಾರ ಹತ್ರನೂ ಹೋಗೋಕ್ಕೂ ಕೂಡ ಅದು ಅವಕಾಶ ಕೊಡೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿದ್ದಾಗ ಈ ಥರದೊಂದು ಚಿಕ್ಕದೊಂದು ಮಾಡಿಕೊಂಡು ಸ್ನಾನ ಮಾಡ್ಕೊಂಡು, ಈ 9 ನೀರಲ್ಲಿ ಸ್ನಾನ ಮಾಡಿಕೊಂಡು ಬಂದು ಪ್ರಶ್ನೆ ಹಾಕ್ಸಿದಾಗ ಎಕ್ಸಾಕ್ಟಾಗಿ ಉತ್ತರ ಬಂದುಬಿಡುತ್ತೆ. ಏನಿದೆ, ಏನು ಎತ್ತ, ಇದನ್ನು ನಿರ್ಮೂಲನೆ ಮಾಡೋದು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸರಳ ಪರಿಹಾರಗಳು ಕೂಡ ಇದೆ. ಮತ್ತು ಯಂತ್ರತಂತ್ರ ಮಂತ್ರ ಔಷಧಿಗಳು ಕೂಡ ಇದೆ. ಅದನ್ನು ಉಪಯೋಗ ಮಾಡಿ ಸಮಸ್ಯೆನ ಬಗೆಹರಿಸ್ಬೋದು. ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ನೆಗೆಟಿವ್ ಎನರ್ಜಿ ಬಗ್ಗೆ ಮತ್ತು ಅದರ ಪರಿಹಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಹಾಗೂ ಗುರುಗಳು ಆಗಸ್ಟ್ ತಿಂಗಳಲ್ಲಿ ತರಗತಿ ಕೂಡ ನಡೆಸ್ಕೊಡ್ತಾ ಇದ್ದಾರೆ. ಗುರುಗಳೇ, ತರಗತಿ ಬಗ್ಗೆ ಒಂದು ತಿಳಿಸ್ಕೊಟ್ಬಿಡಿ ಚಿಕ್ಕದಾಗಿ. ಖಂಡಿತವಾಗ್ಲೂ. ನೋಡಿ, ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಎಲ್ಲರೂ ಕೇಳ್ತಾರೆ, ಗುರುಗಳೇ ನಾವೆಲ್ಲ ಕಲಿಬೇಕು ಅಂತಿದ್ದೀವಿ, ನೀವು ತರಗತಿ ಮಾಡಿ ಅಂಥೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ವಿಶೇಷವಾಗಿ ಒಂದು ದಿನದ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ, ತಾಂತ್ರಿಕ ಒಂದು ವಿದ್ಯೆ, ಮತ್ತು ವಿಶೇಷವಾಗಿರ್ತಕ್ಕಂಥ ಯಂತ್ರಶಾಸ್ತ್ರ, ಯಂತ್ರವನ್ನು ಬರೆಯೋದು ಹೇಗೆ, ಯಂತ್ರವನ್ನು ಸಿದ್ಧಿ ಮಾಡೋದು ಹೇಗೆ, ಮತ್ತು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಜಪಗಳು, ಇವೆಲ್ಲ ಸೇರಿ ಒಂದು ಕ್ಲಾಸನ್ನು ಮಾಡ್ತಾಯಿದ್ವಿ. ಅದ್ಭುತವಾಗಿರ್ತಕ್ಕಂಥ ಕ್ಲಾಸು. ಮತ್ತು ಇದಕ್ಕೆ ಫೀಸ್ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಇಟ್ಟಿದ್ದೀವಿ ಸರ. ಸೊ ಈ ಒಂದು ಕ್ಲಾಸಿಗೆ ಯಾರು ಬರ್ತಾರಲ್ಲ ಅವರು ಅದೃಷ್ಟವಂತರು ಅಂದ್ಕೋಬೇಕು. ಯಾಕಂದರೆ ನಾವು ಜಾಸ್ತಿ ಜನಗಳಿಗೆ ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಯಾರಿಗೆ ಇದರ ಒಂದು ಅವಕಾಶ ಅಂತ ಹೇಳಿದ್ರೆ, ಮೊದಲಿಗೆ ಯಾರು ಬಂದು ಒಂದಷ್ಟು ಜನ ಯಾರು ಸೇರ್ಕೊಳ್ತಾರೋ ಅವ್ರಿಗೆ ಮಾತ್ರ ಈ ಒಂದು ವಿದ್ಯೆ ಅನ್ನತಕ್ಕಂಥ ವಿಚಾರದಲ್ಲಿ ನಾವು ಈ ಕ್ಲಾಸನ್ನು ಮಾಡ್ತಾ ಇರೋದು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಕ್ಲಾಸಿಗೆ ಬಂದು ಜಾಯಿನ್ ಆಗ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.